ಹಲೋ ಡಿಯರ್ಸ್, ಇದು ಹೊಸ ಕತೆ ನೀನಿಲ್ಲದೆ ಇರಬಲ್ಲೆನೆ. ಈ ಒಂದು ಲವ್ ಸ್ಟೋರಿನ ಅಂದರೆ ಮ್ಯಾರೇಜ್ ಸ್ಟೋರಿನ ಕೇಳಿ ಖುಷಿಪಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೃತಿ ಭಾರವಾದ ಸೂಟ್ಕೇಸನ್ನು ಎಳೆದುಕೊಂಡು ಮನೆಯ ಗೇಟ್ ತೆರೆದುಕೊಂಡು ಒಳ ಬರ್ತಿದ್ದರೆ ಗೇಟಿನ ಸದ್ದಿಗೆ ಹೊರಬಂದ ಸುಹಾಸಿನಿ ಅಚ್ಚರಿಯಿಂದ ಮಗಳನ್ನೇ ನೋಡ್ತಾ ನಿಂತುಬಿಟ್ಟಿದ್ರು. ತಾಯಿಯ ಮುಖವನ್ನೊಮ್ಮೆ ನೋಡಿದವಳು ಅದರಲ್ಲಿದ್ದ ಪ್ರಶ್ನಾರ್ಥಕ ಭಾವವನ್ನು ಗುರುತಿಸಿ ಮೌನವಾಗಿ ಅವರನ್ನು ಸರಿಸಿಕೊಂಡು ಒಳಗೆ ನಡೆದು ಬಿಟ್ಟಿದ್ಲು ಕೃತಿ. ಮನದಲ್ಲಿ ನೂರೆಂಟು ಪ್ರಶ್ನೆಗಳಿದ್ರೂ ಮಗಳು ತಾನಾಗೇ ಹೇಳಲಿ ಎಂದುಕೊಂಡು ಏನನ್ನು ಕೇಳದೆ ಮಗಳಿಗೆ ಬಿಸಿ ಬಿಸಿ ಕಾಫಿ ತಯಾರಿಸಿಕೊಂಡು ಬಂದು ಕೊಟ್ಟಿದ್ಲು. ಲಗೇಜನ್ನು ಒಳಗೆ ಇಡದೆ ಟಿವಿಯಲ್ಲಿ ತನ್ನ ನೆಚ್ಚಿನ ಸಿಂಚನ್ ಕಾರ್ಟೂನನ್ನು ಉಗುರು ಕಚ್ಚುತ್ತಾ ಗಂಭೀರ ಮುಖ ಭಾವ ಹೊತ್ತು ನೋಡ್ತಿದ್ದವಳ ಕಂಡು ಸುಹಾಸಿನಿಗೆ ನಗು ಬಂದಿತ್ತು. ಮದುವೆಯಾಗಿ 6 ತಿಂಗಳಾದರೂ ಇನ್ನೂ ಚಿಕ್ಕ ಮಕ್ಕಳಂತೆ ಕಾರ್ಟೂನ್ ನೋಡ್ತಿರುವ ಮಗಳನ್ನು ಕಂಡು ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಕೇಳಿದಾಗ ತನ್ನ ಅಮ್ಮನೆಡೆ ದುರುಗುಟ್ಟಿ ನೋಡಿದವಳು ಕೋಪದಿಂದ, ಯಾವ್ದು ನಮ್ಮನೆ? ಇದೇ ನಮ್ಮನೆ. 4 ದಿನ ಆ ಮನೇಲಿ ಇದ್ದಾಕ್ಷಣ ಬೇರೆಯವ್ರ ಮನೆ ನಂದೇಗಾಗುತ್ತೆ? ನಾನು ಹುಟ್ಟಿ ಬೆಳೆದ ನನ್ನ ಪ್ರೀತಿಸೋ ಅಪ್ಪ ಅಮ್ಮ ಇರೋ ಈ ಮನೆಯೇ ನನ್ನ ಮನೆ. ಅದೊಂದು ಮನೇನಾ? ಥೂ ಅಂತ ಮಗಳು ಗಂಟು ಮುಖದಿಂದ ಹೇಳ್ತಿದ್ರೆ ಸುಹಾಸಿನಿಯವರಿಗೆ ಆತಂಕವಾಯಿತು. ಏನೋ ಎಡವಟ್ಟು ಮಾಡಿಕೊಂಡೇ ಬಂದಿದ್ದಾಳೆ ಅನ್ನೋದು ನಿಖರವಾಯಿತು. ಅವಳೇ ಹೇಳ್ಬಹುದೆಂದು ಸುಮ್ಮನೆ ಅವಳತ್ತ ನೋಡಿದ್ರು. ಅದರವಳು ಆ ಮನೆಯವರ ವಿಷಯ ಮಾತಾಡೋದಕ್ಕೆ ತನಗಿಷ್ಟವಿಲ್ಲ ಎನ್ನುವಂತೆ ಮುಖ ಊದಿಸ್ಕೊಂಡು ಕೂತಿದ್ಲು. ಓಹೋ, ವಿಷಯ ತುಂಬ ಗಂಭೀರವಾಗಿಯೇ ಇರಬೇಕು. ಅದಕ್ಕಾಗಿಯೇ ಮಗಳು ಇಷ್ಟೊಂದು ಗರಂ ಆಗಿದ್ದಾಳೆ. ತಿಂಗಳ ಹಿಂದೆ ಅಳಿಯ ಮಗಳು ಜೊತೆಯಲ್ಲೇ ಬಂದಿದ್ರಲ್ಲ. ಅವರ ಮದುವೆಯ ನಂತರ ಮೊದಲ ದೀಪಾವಳಿಯನ್ನು ಎಲ್ಲರೂ ಎಷ್ಟು ಸಂಭ್ರಮದಿಂದ ಆಚರಿಸಿದ್ವಿ. ಈಗೇಕೆ ತಾನೊಬ್ಬಳೇ ಇಷ್ಟು ಸಿಟ್ಟಿನಿಂದ ಒಬ್ಬಳೇ ಬಂದ್ಬಿಟ್ಟಿದ್ದಾಳೆ? ಅಳಿಯನ ಜೊತೆ ಜಗಳ ಆಡ್ಕೊಂಡು ಬಂದಿರ್ಬೋದಾ? ಅಥವಾ ಬೇರೆ ಏನೋ ಸಮಸ್ಯೆ ಇರಬಹುದಾ? ಇನ್ನೂ ಮುಂತಾದ ಪ್ರಶ್ನೆಗಳು ಮನಸ್ಸಿನಲ್ಲಿಯೇ ಒಂದರ ಹಿಂದರಂತೆ ಮೂಡಲಾರಂಭಿಸಿದಾಗ ಅವರು ತಡೆಯಲಾಗದೆ ಕೇಳಿದ್ರು, ಅಳಿಯಂದ್ರೆ ಹೇಗಿದ್ದಾರೆ? ಈಗ ಅವಳು ನೇರವಾಗಿ ಅಮ್ಮನ ಮೇಲೆ ಎಗರು ಬಿದ್ಲು. ಅಳಿಯ ಅಂತೆ, ಅಳಿಯ ಮನೆ ತೊಳೆಯ. ಅವನಿಗೇನಾಗಿದೆ? ಕಡಿದ್ರೆ 4 ಕಾಳು ಆಗೋ ಆಗಿದ್ದಾನೆ. ಹಾಳಾಗಿ ಹದಗೆಟ್ಟಿರೋದು ನನ್ನ ಪರಿಸ್ಥಿತಿನೇ ಎಂದವಳು ಸಿಟ್ಟಿನಿಂದ. ಮಮ್ಮ, ಇಷ್ಟು ದಿನಗಳ ನಂತರ ನಾನು ಮನೆಗೆ ಬಂದಿದ್ದೀನಿ. ನಾನು ಹೇಗಿದ್ದೀನಿ ಅಂತ ಕೇಳೋದು ಬಿಟ್ಟು ಬರೀ ಅವ್ರ ಬಗ್ಗೆನೇ ವಿಚಾರಿಸೋದಾ? ನೀವು ಎಲ್ಲರ ಥರನೇ ಆಗಿಬಿಟ್ರಾ? ಅದೇನೋ ಅಂತಾರಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದ್ಕೊಂಡು. ಒಳ್ಳೆ ಹಳೆ ಕಾಲದವ್ರ ಥರ ನಾನು ಅವರನ್ನೆಲ್ಲ ಮರೆತು ನೆಮ್ಮದಿಯಿಂದ ಇಲ್ಲಿ ಇರೋಕ್ಕೆ ಬಂದಿದ್ದೀನಿ. ನಾನು ಚೆನ್ನಾಗಿರಬೇಕು ಅಂತ ನಿಮಗೆ ಆಸೆ ಇದ್ದರೆ ಆ ಮನೆ ಯಾರ ಬಗ್ಗೆನೂ ಏನನ್ನು ಕೇಳಬಾರ್ದು ಅಂತ ತಾಯಿಗೆ ತಾಕೀತು ಮಾಡ್ತಿದ್ರೆ ಸುಹಾಸಿನಿಗೆ ಗಾಬರಿ ಆಯಿತು. ಮಗಳು ಇಷ್ಟೊಂದು ರೆಬಲ್ ಆಗೋದಕ್ಕೆ ಕಾರಣವೇನಿರ್ಬೋದು? ನೆಮ್ಮದಿಯಿಂದ ಇಲ್ಲಿರೋಕ್ಕೆ ಬಂದಿದ್ದೀನಿ ಅಂದರೆ ಏನು ಅರ್ಥ? ಮನೆ ಬಿಟ್ಟು ಬಂದಿದ್ದಾಳಾ? ಅವಳ ಅತ್ತೆಯೊಂದಿಗೆ ಮಾತಾಡ್ಲಾ? ಇವಳಂತೂ ಈಗ ಕೇಳಿದ್ರೆ ಮತ್ತಷ್ಟು ಕೂಗಾಡ್ತಾಳೆ. ಸ್ವಲ್ಪ ರೆಸ್ಟ್ ತಗೊಂಡು ಸಮಾಧಾನ ಆಗಿ ಅವಳ ಪಪ್ಪ ಕೂಡ ಬರಲಿ, ಆಮೇಲೆ ವಿಚಾರಿಸಿದ್ರೆ ಆಯಿತು ಎಂದು ತಮಗೆ ತಾವೇ ಸಮಾಧಾನ ಹೊಂದುತ್ತಾ ಮಗಳಿಗೆ ರೆಸ್ಟ್ ಮಾಡೋದಕ್ಕೆ ಕಳಿಸಿದ್ರು. ತಾವು ಅಲ್ಲೇ ಸೋಫಾದಲ್ಲಿ ಕೂತ್ಬಿಟ್ರು. ಪತಿ ರಮೇಶ್ ಅವರ ಬರುವನ್ನೇ ನಿರೀಕ್ಷಿಸುತ್ತಾ ಸುಹಾಸಿನಿ ಮತ್ತು ರಮೇಶ್ ಅವರದು ಅನ್ಯೋನ್ಯ ದಾಂಪತ್ಯ. ರಮೇಶ್ ಬ್ಯಾಂಕ್ ಉದ್ಯೋಗಿಯಾದರೆ ಸುಹಾಸಿನಿ ಪದವಿ ಕಾಲೇಜೊಂದರಲ್ಲಿ ಲೆಕ್ಚರರ್. ಇವರಿಬ್ಬರ ಏಕಮಾತ್ರ ಸಂತಾನವೇ ಕೃತಿ. BE ಆದಮೇಲೆ MBA ಕೂಡ ಮುಗಿಸಿ ಸದ್ಯಕ್ಕೆ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯೊಂದರ ಉದ್ಯೋಗಿ. 6 ತಿಂಗಳ ಹಿಂದೆಯಷ್ಟೇ ಹಿರಿಯರೇ ನೋಡಿ ನಿಶ್ಚಯಿಸಿದ ಆದಿತ್ಯನೊಂದಿಗೆ ಮದುವೆ ಎಂಬ ಪವಿತ್ರ ಬಂಧನದಲ್ಲಿ ಬಂದಿಯಾಗಿದ್ದು, ಆದಿನೂ ಸಹ BE MBA ಎಂದುಕೊಂಡು 2 ಡಿಗ್ರಿ ಪಡೆದು ಈಗ MNC ಕಂಪ್ನಿಯೊಂದರಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನ ತಂದೆ ಮಹೇಶ್ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರರಾದರೆ ತಾಯಿ ಮಮತಾ ಅಪ್ಪಟ ಗೃಹಿಣಿ. ಇನ್ನು ಅವನ ತಮ್ಮ ಶಶಾಂಕ್ ಇಂಜಿನಿಯರಿಂಗ್ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದರೆ ತಂಗಿ ನಿಶಾ ಈಗ ತಾನೇ ಪದವಿಯ 2ನೇ ವರ್ಷದ ಮೆಟ್ಟಿಲು ಹತ್ತಿರೋ ಹುಡುಗಿ. ತನ್ನ ಆದಿ ಅಣ್ಣನಿಗೆ ಸ್ವಲ್ಪ ಹೆದರಿದ್ರೂ ಸಹ ಮನೆಯಲ್ಲಿ ತನ್ನ ಇನ್ನೊಬ್ಬ ಅಣ್ಣ ಶಶಾಂಕ್ ಜೊತೆಯಲ್ಲಿ ತರಲೆ ತುಂಟಾಟ ಜಗಳ ಮಾಡೋದ್ರಲ್ಲಿ ಮಾತ್ರವೇನೂ ಕಡಿಮೆ ಇರಲಿಲ್ಲ. ತನ್ನ ರೂಮಿಗೆ ಬಂದ ಕೃತಿ ಸೂಟ್ಕೇಸನ್ನು ಮೂಲೆಯಲ್ಲಿರಿಸಿ ಸುತ್ತ
ಸುತ್ತಲೂ ಒಮ್ಮೆ ನೋಟ ಹರಿಸಿದ್ಲು. ಅವಳು ಹೋದಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ. ಈ ಮನೆಯಲ್ಲಿ ಎಲ್ಲವೂ ಹಾಗೆ, ಅಷ್ಟು ಅಚ್ಚುಕಟ್ಟು ಶಿಸ್ತಾಗಿರುತ್ತೆ. ಹುಡುಕಿದ್ರೂ ಒಂದಿಷ್ಟು ಕಸ ಕಡ್ಡಿ ಧೂಳು ಸಿಗೋದಿಲ್ಲ. ಹೆತ್ತವರೇ ಮಗಳ ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರ್ತಾರೆ. ಅನಗತ್ಯವಾಗಿ ಅವಳ ಕೆಲಸದ ವಿಷಯದಲ್ಲಾಗಲಿ ಅಥವಾ ಬೇರಾವುದೋ ವಿಷಯದಲ್ಲಾಗಲಿ ಅವರೆಂದೂ ಮೂಗು ತೂರಿಸೋದಿಲ್ಲ. ಇದುವರೆಗೂ ಅವಳ ಸಂಬಳದ ಹಣವನ್ನು ಕೇಳಿರೋ ಹೊತ್ತಿರಲಿ, ಸಂಬಳವೆಷ್ಟು ಅಂತ ಕನಿಷ್ಠ ಕುತೂಹಲವಾದರೂ ತೋರಿಸಿಲ್ಲ. ಯಾವುದೇ ವಿಷಯದಲ್ಲಿ ಕಟ್ಟುಪಾಡು ನಿಬಂಧನೆಗಳನ್ನ ವಿಧಿಸೋದಿಲ್ಲ. ಚಿಕ್ಕಂದಿನಿಂದಲೂ ಅವಳು ಏನನ್ನೇ ಕೇಳಿದ್ರೂ ಇಲ್ಲ ಅಂದಿರ. ಅವಳು ಆ ವಸ್ತುವಿನಡೆಗೆ ಆಸಕ್ತಿಯಿಂದ ದೃಷ್ಟಿ ಹಾಯಿಸಿದ್ರು ಹೆತ್ತವರನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವಳ ಮುಂದಿಡ್ತಿದ್ರು. ಅವಳ ವಿದ್ಯಾಭ್ಯಾಸ, ಓದೋ ಕಾಲೇಜು, ಕೋರ್ಸಿನ ಆಯ್ಕೆ, ಉಡುಗೆ ತೊಡುಗೆ, ಉದ್ಯೋಗ ಇವೆಲ್ಲವೂ ಅವಳ ಆಯ್ಕೆಯಂತೆಯೇ ನಡೆದಿತ್ತು. ತಮ್ಮ ಮಗಳು ವಿದ್ಯಾವಂತೆ, ಬುದ್ಧಿವಂತೆ, ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದು ಸರಿಯಾಗಿಯೇ ಇರುತ್ತೆ ಎನ್ನುವ ಅತೀವ ಭರವಸೆ ವಿಶ್ವಾಸಗಳು ಹೆತ್ತವರಿಗೆ ತಮ್ಮ ಮಗಳ ಮೇಲಿತ್ತು. ಹಾಗೆಯೇ ಇಬ್ಬರು ಉದ್ಯೋಗಿಗಳಾಗಿದ್ದರಿಂದ ಅವಳ ಪ್ರತಿಯೊಂದು ವಿಷಯಕ್ಕೂ ಮೂಗು ತೂರಿಸುವಷ್ಟು ವ್ಯವಧಾನವೂ ಇರಲಿಲ್ಲ ಅವಳ ಹೆತ್ತವರಿಗೆ. ಹೀಗಾಗಿ ಅವಳು ಎಲ್ಲವನ್ನು ತನ್ನಿಚ್ಛೆಯಂತೆ ನೆರವೇರಿಸಿಕೊಳ್ಳುತ್ತಿದ್ದಳು. ಮದುವೆಯ ವಿಷಯ ಒಂದನ್ನು ಮಾತ್ರ ಹೆತ್ತವರಿಗೆ ಬಿಟ್ಟುಬಿಟ್ಟಿದ್ಲು. ಅದೇಕೋ ಏನೋ ತನ್ನ ವಯಸ್ಸಿನ ಕೆಲವರಂತೆ ಈ ಪ್ರೀತಿ, ಪ್ರೇಮ, ಡೇಟಿಂಗ್, ಚಾಟಿಂಗ್ ಇವೆಲ್ಲದರಲ್ಲೂ ಅವಳಿಗೆ ಎಂದಿಗೂ ಆಸಕ್ತಿಯೇ ಮೂಡಿರಲಿಲ್ಲ. ಬದಲಿಗೆ ಅಂಥದ್ದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ಮೂಗು ಮುರಿಯುತ್ತಿದ್ಲು. ಸೊಬಗಿನ ರಾಣಿಯಾದ ಅವಳಿಗೆ ಅದೆಷ್ಟೋ ಹುಡುಗರು ಐ ಲವ್ ಯು ಎಂದ್ಕೊಂಡು ಪ್ರಪೋಸ್ ಮಾಡಿದರೆ ಅವಳ ಉತ್ತರವಂತೂ ಸದಾ ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಹೀಗೆ ಇರ್ತಿತ್ತು. ಹಾಗೆ ಬೆಟರ್ ಯು ಗಾಯ್ಸ್ ಈ ಇಂಟ್ರೆಸ್ಟ್ನೇ ಓದೋದಲ್ಲಿ ತೋರಿಸಿದ್ರೆ ಯು ಕ್ಯಾನ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಂತಲೂ ಅವರು ಮುಖಕ್ಕೆ ಹೊಡೆದಂತೆ ಹೇಳಿಬಿಡ್ತಿದ್ಲು. ಅವರು ಕ್ಷಣ ಪೆಚ್ಚಾದರೂ ಆಮೇಲೆ ಇದು ಯಾವುದೋ ವಿಚಿತ್ರ ಕೇಸು, ಈ ವಯಸ್ಸಲ್ಲಿ ಲವ್ ಮಾಡಿದೆ ಇನ್ನೇನು ಮುದುಕರಾದ್ಮೇಲೆ ಮಾಡೋಕ್ಕಾಗುತ್ತಾ, ಇಷ್ಟ ಇಲ್ದಿದ್ರೆ ಹಾಳಾಗೋಗ್ಲಿ, ಸಿಂಪಲಾಗಿ ಇಷ್ಟವಿಲ್ಲ ಅಂತ ಆದರೂ ಹೇಳೋದು ಬಿಟ್ಟು ಒಳ್ಳೆ ಅಜ್ಜಮ್ಮಂದರ ಉಪದೇಶ ಬೇರೆ ಕೊಡ್ತಾಳೆ. ಇವಳ ವೇಷಭೂಷಣಗಳಿಗೂ ವರ್ತನೆಗೂ ಹೊಂದಾಣಿಕೆ ಇಲ್ಲ. ಇರೋದು ಮಾಡಾಗಿ, ಆಡೋದು ಬಿಚ್ಚೋಲೆ ಗೌರಮ್ಮನಂತೆ. ಅದ್ರ ಬದಲು ಸನ್ಯಾಸಿ ಅಂತೆ ಕವಿ ಆದರೂ ತೊಟ್ಟರೆ ಇವಳಿಂದ ನಮ್ಮಂಥ ಪಡ್ಡೆ ಹೈಕ್ಳು ಡಿಸ್ಟೆನ್ಸ್ ಆದರೂ ಮೇಂಟೈನ್ ಮಾಡುವುದು ಎಂದು ಗೊಣಕೊಂಡು ಹೋಗ್ತಿದ್ರು. ಅವಳಿದ್ದದ್ದು ಹಾಗೆಯೇ ಯಾವತ್ತೂ ಟಾಪ್ ಟು ಬಾಟಮ್ ಟಿಪ್ ಟಾಪ್ ಆಗೇ ಇರ್ತಿದ್ಲು. ಸೌಂದರ್ಯದ ಬಗ್ಗೆ, ಉಡುಗೆ ತೊಡುಗೆಗಳ ಬಗ್ಗೆ ಅಷ್ಟು ಅಸ್ಥಿ ಇತ್ತು. ಅವಳಿಗೆ ಹುಷಾರಿಲ್ಲದಿದ್ದಾಗಲೂ ಅವಳ ಅಲಂಕಾರ, ಉಡುಗೆ ತೊಡುಗೆಗಳಲ್ಲಿ ಒಂದಿಂತೂ ವ್ಯತ್ಯಾಸವಾಗ್ತಿರ್ಲಿಲ್ಲ. ಮನೆಯಲ್ಲಿ ಅವಳನ್ನು ವಿರೋಧಿಸೋರಾಗಲಿ, ಪ್ರಶ್ನೆ ಮಾಡುವವರಾಗಲಿ ಅಥವಾ ಸ್ಪರ್ಧೆ ನೀಡುವವರಾಗಲಿ ಯಾರೂ ಇರಲಿಲ್ಲ. ಹೆತ್ತವರು ಅವಳು ಮಾಡಿದ್ದೆಲ್ಲನೂ ಸರಿ ಎನ್ನುವಂತೆ ಎರಡು ಮಾತಿಲ್ಲದೆ ಒಪ್ಕೊಂಡು ಬಿಡ್ತಿದ್ರು. ಅವಳು ತನ್ನ ಸ್ನೇಹಿತರ ಆಯ್ಕೆಯಲ್ಲೂ ಅಷ್ಟೆ ತುಂಬ ಚೂಸಿ, ಅತ್ಯಂತ ಸೂಕ್ಷ್ಮವಾಗಿ ನೋಡಿ ಗೆಳೆಯರನ್ನು ಆಯ್ಕೆ ಮಾಡ್ಕೊಳ್ತಿದ್ದವಳಿಗೆ ಇದ್ದಿದ್ದು ಇಬ್ಬರೇ ಆಪ್ತ ಗೆಳೆಯರು, ಅಂಕಿತಾ ಆ್ಯಂಡ್ ಅಭಿಷೇಕ್. ಒಮ್ಮೆ ಗೆಳೆತನ ಮಾಡಿಬಿಟ್ರೆ ಅವರನ್ನು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಿರ್ಲಿಲ್ಲ. ಈಗಲೂ ಅವರೊಂದಿಗೆ ಅಷ್ಟೇ ಆತ್ಮೀಯವಾಗಿದ್ದಾಳೆ. ಹೀಗೆ ಕಾಲೇಜ್ನಲ್ಲಿ ತನ್ನ ಗಂಭೀರ ವ್ಯಕ್ತಿತ್ವದಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರಿಂದ ಒಂದು ಬಗೆಯ ಗೌರವ ಸಂಪಾದಿಸಿಕೊಂಡಿದ್ಲು. ಹಾಗೆಯೇ ತಾನು ಕೆಲಸ ಮಾಡುವಲ್ಲಿಯೂ ಸಹ ಕೆಲಸದಲ್ಲಿನ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತನದಿಂದ ಯಾವುದೇ ಸಮಸ್ಯೆಗಳನ್ನು ತಲೆಯೋಡಿಸಿ ಲೀಲಾಜಾಲವಾಗಿ ಪರಿಹರಿಸುವಂತಹ ತನ್ನ ಬುದ್ಧಿಮತ್ತೆಯಿಂದ ಅಲ್ಲೂ ಸಹ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ಲು. ಕೃತಿ ಅಂದರೆ ಪರ್ಫೆಕ್ಷನ್ ಅನ್ನುವಷ್ಟರ ಮಟ್ಟಿಗೆ ಹೆಸರು ಸಂಪಾದಿಸಿಕೊಂಡಿದ್ಲು. ಬಾಗಿಲು ಜಡಿದುಕೊಂಡು ಹಾಗೆಯೇ ಹಾಸಿಗೆಯ ಮೇಲೆ ಉರುಳಿದವಳಿಗೆ ಗಂಡನ ಮನೆಯ ಚಿತ್ರಣ ಕಣ್ಮುಂದೆ ಬಂತು. ಆದಿಯ ತಾಯಿ ನೆನಪಾದೊಡನೆ ಕೋಪದಿಂದ ಮುಖ ಕೆಂಪಾಯಿತು. ಇನ್ನೂ ಸತ್ರು ಅವನ ಮನೆಗೆ ಕಾಲಿಡೋಲ್ಲ ಅಂತ ಮನದಲ್ಲೇ ತೀರ್ಮಾನಿಸ್ಕೊಂಡ್ಬಿಟ್ಲು. ಗಂಟೆಯು ಹೆಂಡತಿ ಹಿಂದೆ ಮುಂದೆ ಸುತ್ತಾ ಅವಳು ಅಂದ ಚಂದನ ಹೊಗಳ್ತಾ ಇಂಪ್ರೆಸ್ ಮಾಡ್ತಾ ಕೂಡುವವರ ಪೈಕಿ ಅಂತೂ ಅಲ್ಲವೇ ಅಲ್ಲ. ತುಸು ಒರಟು ಎನ್ನಬಹುದಾದ ವ್ಯಕ್ತಿತ್ವ ಅವನದು. ಆದರೆ ಮಾತು ನಡತೆ ಹೊರಟಾದರೂ ಮನಸ್ಸು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು. ಅದಕ್ಕಾಗಿಯೇ ಎಲ್ಲರೂ ಅವನನ್ನು ಅವರಪ್ಪನ ಪಡಿಯಚ್ಚು ಎನ್ನುತ್ತಿದ್ದರು. ತನ್ನನ್ನು ಮದುವೆಯಾಗುವವಳು ಹೆಚ್ಚು ಓದಿರಬೇಕಾಗಿಂದಲಿ, ಒಳ್ಳೆಯ ಸಂಬಳ ತರುವ ಉದ್ಯೋಗದಲ್ಲಿರಬೇಕೆಂದಾಗಲಿ ಅವನೆಂದು ಬಯಸಿರಲಿಲ್ಲ.
ಕನಿಷ್ಠ ವಿದ್ಯಾರ್ಥಿ ಇದ್ದರೂ ಪರವಾಗಿಲ್ಲ, ತನಗೆ ತಮ್ಮ ಮನೆಯ ರೀತಿ ನೀತಿಗೆ ಮನೆಯವರ ಭಾವನೆಗಳಿಗೆ ಹೊಂದ್ಕೊಂಡು ಹೋಗುವಂಥ ಹೆಣ್ಣಾಗಿದ್ದರೆ ಸಾಕು ಎನ್ನುವುದೇ ಅವನ ನಿಲುವಾಗಿತ್ತು. ಹೆಣ್ಣೆಂದರೆ ಮನೆ ಬೆಳಗುವಳಲ್ವೇ, ತನ್ನ ಅಮ್ಮನಂತಿದ್ದರೆ ಸಾಕು ಎಂದ್ಕೊಂಡಿದ್ದವ. ಮೊದಲು ಕೃತಿಯನ್ನು ನೋಡಲು ಹೋಗಿದ್ದಾಗಲೇ ಅವರ ಮನೆಯ ವಾತಾವರಣ, ಕೃತಿಯ ಹಾವಭಾವ ನೋಡಿಯೇ ಇಷ್ಟು ಹೈಫೈಯಾಗಿ ಮನೆಯಲ್ಲಿ ಒಡ ಹುಟ್ಟಿದವರ ಒಡನಾಟವಿಲ್ಲದೆ ಒಂಟಿಯಾಗಿ ಬೆಳೆದವಳು ನಮ್ಮನೆಗೆ ಹೊಂದ್ಕೊಳ್ಬಲ್ಲಳೆ ಅನ್ನೋ ಪ್ರಶ್ನೆ ಮೂಡಿದ್ದಂತೂ ನಿಜ. ಅದನ್ನು ತಂದೆಯ ಬಳಿ ಇಂಡೈರೆಕ್ಟ್ ಆಗಿಯೂ ತೋರಿಸಿದ್ದ. ಆಗವರು ಹುಡುಗಿ ಲಕ್ಷಣವಾಗಿದ್ದಾಳೆ, ಅವಳ ಹೆತ್ತವರು ಸುಸಂಸ್ಕೃತರು, ಒಳ್ಳೆಯ ಹಿನ್ನೆಲೆಯುಳ್ಳ ಕುಟುಂಬ, ಮದುವೆ ಆದಮೇಲೆ ಎಲ್ಲ ಹುಡುಗಿಯರಂತೆ ಈ ಹುಡುಗಿಯು ತಮ್ಮ ಮನೆಗೆ ಹೊಂದ್ಕೊಂಡು ಹೋಗೇ ಹೋಗ್ತಾಳೆ, ಅದನ್ನೆಲ್ಲ ನೀನು ಆ ಹುಡುಗಿಯಲ್ಲಿ ಮುಂಚೆ ಕೇಳಿ ಅವಳಿಗೆ ಇಲ್ಲದ ಭಯ ಹುಟ್ಟಿಸ್ಬೇಡ ಎಂದುಬಿಟ್ಟಾಗ ಅವನು ಅವಳಲ್ಲಿ ಏನನ್ನು ಮಾತಾಡದೆ ಬೆಪ್ಪಾಗಿಬಿಟ್ಟಿದ್ದ. ಅಂತೆಯೇ ಅವರಿಬ್ಬರ ಮದುವೆ ಕೂಡ ಹೂವಿನ ಸರ ಎತ್ತಿದಂತೆ ಸುಲಭವಾಗಿ ಆಗಿ ಹೋಗಿತ್ತು. ಒಬ್ಬಳೇ ಮಗಳೆಂದು ಅದ್ಧೂರಿಯಾಗಿಯೇ ಮದುವೆ ಮಾಡಿಕೊಟ್ಟಿದ್ರು ಕೃತಿಯ ಹೆತ್ತವರು. ತನ್ನವರನ್ನು ಅಗಲುವ ದುಃಖವಿದ್ದರೂ ಅದೇ ಊರಾದ್ದರಿಂದ ನೆನಪಿಸಿಕೊಂಡ ತಕ್ಷಣವೇ ಬಂದಬಹುದೆಂದು ಸಮಾಧಾನದಿಂದ ಮದುವೆಯಾಗಿ ಗಂಡನ ಮನೆ ಹೊಸಲನ್ನು ತುಳಿದಿದ್ಲು ಕೃತಿ. ಅದೇ ಆಲೋಚನೆ ರಮೇಶ್ ಮತ್ತು ಸುಹಾಸಿನಿ ದಂಪತಿಗಳದ್ದು. ಮಗಳು ತಮ್ಮ ಮನೆ ತೊರೆದು ಗಂಡನ ಮನೆಗೆ ಹೊರಟು ಹೋಗುತ್ತಾಳೆನ್ನೋ ನೋವಿನೊಂದಿಗೆ ಮನಸ್ಸಿಗೆ ಅನಿಸಿದ ತಕ್ಷಣ ನೋಡಿಕೊಂಡು ಬರಬಹುದೆನ್ನುವ ಸಮಾಧಾನವೂ ಇತ್ತು. ಮಗಳು ಹೋದ ಬಳಿಕ ಮನೆ ಬಣಬಣವೆನಿಸಿ ತಾವು ತಮಗೆ ಒಂದೇ ಮಗುವಿರಲಿ ಅಂತ ನಿರ್ಧರಿಸಿದ್ದು ಎಲ್ಲೋ ಸ್ವಲ್ಪ ದುಡುಕಿದವೇನೋ ಅಂತ ಬೇಸರದಲ್ಲಿದ್ದಂತೂ ಸುಳ್ಳಲ್ಲ. ಅಂತೆಯೇ ಮಗಳು ಉತ್ತಮ ಹುಡುಗನ ಕೈ ಹಿಡಿದು ಒಳ್ಳೆ ಮನೆ ಸೇರಿದಾಳೆ ಎನ್ನೋ ನೆಮ್ಮದಿ, ನಿರಾಳ ಭಾವನೆ ಅವರದ್ದು. ಇನ್ನೇನು ಬೇಕೇಳಿ ಎತ್ತವ್ರಿಗೆ. ಆದರೂ ಎಲ್ಲೋ ಒಂದು ಕಡೆ ಒಂಟಿಯಾಗಿಯೇ ಬೆಳೆದವಳು, ತುಸು ಹಠಮಾರಿ ಸ್ವಭಾವದವಳಾದ ಮಗಳು ಆ ತುಂಬಿದ ಮನೆಯಲ್ಲಿ ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗುವಳೆ ಎನ್ನೋ ಆತಂಕ ಅವರಿಗಿದ್ದೇ ಇತ್ತು. ಅಂತೆಯೇ ಆಯಿತು. ಪತಿಯ ಮನೆ ಪ್ರವೇಶಿಸುತ್ತಲೇ ಮನೆಯ ತುಂಬ ಇದ್ದ ಜನರನ್ನು ನೋಡಿಯೇ ಗಾಬರಿಕೊಂಡಿದ್ಲು ಕೃತಿ. ಮೊದಲೇ ಅದು ಅತಿಥಿ ಅಭ್ಯಾಗತರಿಂದ ತುಂಬಿರುವ ಮನೆ, ಇನ್ನು ಮನೆಯಲ್ಲಿ ಮದುವೆ ಎಂದರೆ ಕೇಳಬೇಕೇ. ತಮ್ಮವರನ್ನು ಒಂದು ವಾರದ ಮುಂಚೆಯೇ ಕರೆಸ್ಕೊಂಡು ಮದುವೆ ನಂತರದ ಬೀಗರೂಟ ಮುಗಿಸ್ಕೊಂಡೇ ಹೋಗಬೇಕೆಂದು ಎಲ್ರಿಗೂ ತಾಕೀತು ಮಾಡಿಬಿಟ್ಟಿದ್ರು. ಮಹೇಶ್ ಕೃತಿಯ ತವರಲ್ಲಿ ಮದುವೆಗೆ ಬಂದಿದ್ದ ನೆಂಟರಷ್ಟರೆಲ್ಲ ಹಿಂದಿನ ದಿನ ಬಂದು ಲಾಡ್ಜಲ್ಲಿ ಉಳಿದುಕೊಂಡು ಮದುವೆ ಮುಗಿದ ನಂತರ ಅಲ್ಲಿಂದ ಹಾಗೆ ಹೋಗ್ಬಿಟ್ಟಿದ್ರು. ಮನೆಯಲ್ಲಿ ಇದ್ದವರು ಕೇವಲ ಬೆರಳಿಕೆಯಷ್ಟು ಮಂದಿ ಮಾತ್ರ. ಅದರಲ್ಲಿ ಅದು ಒಂದರ ಮೇಲೊಂದರಂತೆ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರಗಳು, ಆ ಪೂಜೆ ಈ ಪೂಜೆ, ಅವರ ಆಶೀರ್ವಾದ ಇವರ ಆಶೀರ್ವಾದ ಎಂದ್ಕೊಂಡು ಅವಳಿಗೆ ನಿಜಕ್ಕೂ ಸುಸ್ತಾಗ್ಬಿಟ್ಟಿತ್ತು. ಮದುವೆ ಅಂದರೆ ಹಲ್ದಿ, ಮೆಹಂದಿ, ಸಂಗೀತ್, ತಾಳಿ ಕಟ್ಟುವುದು, ಸಾತ್ ಬೇರೆ, ರಿಸೆಪ್ಷನ್. ಬಹುಶಃ ಅವಳು ಹೆಚ್ಚಾಗಿ ಭಾಗವಹಿಸಿದ್ದ ಉತ್ತರ ಭಾರತದ ಸಹೋದ್ಯೋಗಿಗಳ ಮದುವೆಯೇ ಪ್ರಭಾವವೇನು ಅಂತಷ್ಟೇ ತಿಳಿದಿದ್ದವಳಿಗೆ ಅದರ ನಂತರವೂ ಇಷ್ಟೊಂದು ಶಾಸ್ತ್ರಗಳಿರುತ್ತೆ ಎಂಬುದು ಅಂದಾಜು ಇರಲಿಲ್ಲ. ಬಂಧು ಬಳಗವರಿದ್ದರೂ ಅವಳು ಬಹಳವೇ ಬ್ಯುಸಿ ವ್ಯಕ್ತಿಯಾಗಿದ್ದರಿಂದ ಯಾವುದೇ ಕಾರ್ಯಕ್ರಮಗಳಿಗೂ ಹೋಗ್ತಿರಲಿಲ್ಲ. ತನ್ನ ಹೆತ್ತವರನ್ನೇ ಕಳಿಸಿಬಿಡ್ತಿದ್ಲು. ಆದಿತ್ಯನ ಬಂಧು ಬಳಗದವರ ಕಿಚಾಯಿಸುವಿಕೆ, ಪ್ರತಿ ಶಾಸ್ತ್ರದಲ್ಲೂ ಗಂಡನ ಹೆಸರೇಳೆಂದು ಕೇಳುವುದು, ಬೀಗರೂಟ, ಮನೆ ದೇವರಿಗೆ ಹೋಗುವುದು, ಹಳ್ಳಿಗೆ ಹೋಗಿ ಅಲ್ಲೊಂದು ಊಟ ಇಟ್ಕೊಂಡು ಊರಿನ ಎಲ್ಲರನ್ನು ಆಹ್ವಾನಿಸಿ ಅವರಿಂದ ಆಶೀರ್ವಾದ ಪಡೆಯುವುದು, ಒಂದೋ ಎರಡೋ ಎಲ್ಲವನ್ನು ನೋಡಿ ನಾಜೂಕಾದ ಸದಾ ಕಾರ್ಪೊರೇಟ್ ಜಗತ್ತಿನಲ್ಲಿಯೇ ಮಿಂದೇಳುತ್ತಿದ್ದ ಈ ಹುಡುಗಿ ಸುಸ್ತಾಗ್ಬಿಟ್ಟಿತ್ತು. ಇದೇನು ಮದುವೆಯೋ ಅಥವಾ ಊರಿನ ಜಾತ್ರೆಯೋ ಅನಿಸ್ಬಿಟ್ಟವಳಂತೆ. ಕೊನೆಗಂತೂ ಇರಿಟೇಟ್ ಆಗಿ ನಗುಮುಖದ ಹೊದಿಕೆ ಕಳಚಿ ಹುಡುಗಿ ಮುಖ ಗಂಭೀರವಾಗತೊಡಗಿತು. ಆದರೆ ಅದನ್ನೆಲ್ಲ ಗಮನಿಸುವವರು ಯಾರಿದ್ದರಲ್ಲಿ? ಒಟ್ನಲ್ಲಿ ಒಂದು ಶಾಸ್ತ್ರ ತಪ್ಪದಂತೆ ಎಲ್ಲವನ್ನು ನಿಭಾಯಿಸುವವರೆಡೆಗೆ ಎಲ್ಲರ ಚಿತ್ತ. ಆದಿತ್ಯನೋ ಒಂದು ನಿಮಿಷ ನಿಂತಲ್ಲಿ ನಿಲ್ಲಲಾರದ ಅತ್ತಿತ್ತ ಓಡಾಡುತ್ತಾ ಎಲ್ಲವನ್ನು ವಿಚಾರಿಸ್ಕೊಳ್ತಿದ್ರೆ ಇವಳೊಬ್ಬಳೆ ಎಲ್ಲ ಶಾಸ್ತ್ರಗಳನ್ನು ಮಾಡ್ತಿದ್ಲು ಬೈದ್ಕೊಂಡು. ಎಲ್ಲವೂ ಮುಗಿಯಲು ಹತ್ರ ಒಂದು ವಾರವೇ ಆಯಿತು. ಇಷ್ಟು ದಿನ ನಾದಿನಿಯ ರೂಮ್ನಲ್ಲೇ ಕಷ್ಟಪಟ್ಟು ನಾದಿನಿಯ ತರಲೇ ತುಂಟತನದಿಂದ ಮಾತುಗಳನ್ನ ಸಹಿಸಿಕೊಂಡು ಹೇಗೋ ಹೊಂದಾಣಿಕೆ ಮಾಡಿಕೊಂಡಿದ್ದವಳಿಗೆ ಅಂದು ನಾದಿನಿ, ಅತ್ತಿಗೆ
ಇವತ್ತು ನಿಮ್ಮ ರೂಮಲ್ಲೇ ಮಲಗಬೇಕಂತೆ, ನನ್ನ ಕಾಟ ತಪ್ಪಿತು ನೋಡಿ ಅಂತ ಖುಷಿ ಪಡಬೇಡಿ, ಇನ್ನು ಮುಂದೆ ಅಣ್ಣನ ಕಾಟ ಶುರುವಾಗುತ್ತೆ ಅಂತ ತುಂಟನಾಗೆ ನಕ್ಕಾಗ, ಅದೇನು ಅಣ್ಣನೋ ನಿಮ್ಮಣ್ಣ, ಸೀಮೆ ಸುಣ್ಣ, ಶುದ್ಧ ಶುಂಠಿ, ಒಂಟಿಯಾಗಿ ನನ್ನ ಕೈಗೆ ಸಿಕ್ಕಲಿ ಅವನಿಗಿದೆ ಅಂತ ಮನದಲ್ಲೇ ಬೈದ್ಕೊಂಡು ಮೇಲೆ ಮಾತ್ರ ಮುಗುಳ್ನಗೆ ಬೀರಿದ್ಲು. ಮದುವೆಯಾಗಿ ಒಂದು ವಾರವಾಗುತ್ತಾ ಬಂದಿದ್ರೂ ಹೆಂಡತಿ ಎನಿಸಿಕೊಂಡವಳ ಕಡೆಗೆ ಒಂದು ಪ್ರೀತಿಯ ನೋಟವಿಲ್ಲ, ಒಲವಿನ ಮಾತುಗಳಿಲ್ಲ. ಅಷ್ಟು ಚೆನ್ನಾಗಿ ಅಲಂಕರಿಸಿಕೊಂಡು ಓಡಾಡ್ತಿದ್ರೆ ಒಮ್ಮೆಯಾದರೂ ಬಾಯಿ ಬಿಟ್ಟು ಒಂದು ಒಳ್ಳೆಯ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ. ಏನೋ ಕಾಟಾಚಾರಕ್ಕೆ ಬಂತೆ, ಶಾಸ್ತ್ರಗಳಲ್ಲಿ ಪಕ್ಕದಲ್ಲಿದ್ದಾಗ ಲೆಕ್ಕ ಹಾಕದಂತೆ ಒಂದೆರಡು ಮಾತುಗಳನ್ನು ಆಡಿದನಷ್ಟೆ. ಊರಿನವರೆಲ್ಲರೊಂದಿಗೆ ನಗನಗ್ತಾ ಮಾತಾಡಿಸುವಲ್ಲಿ ವ್ಯಸ್ತನಾಗಿದ್ದವ. ಸ್ವಂತ ಹೆಂಡತಿ, ಅದು ಈಗ ತಾನೇ ಮದುವೆಯಾಗಿರೋ ತನ್ನ ನವವಧುವಿನೊಂದಿಗೆ ಸಮಯ ಕಳೆಯಲು ಪಾಪ ಪುರುಸೊತ್ತೇ ಇಲ್ಲ ಅವನಿಗೆ. ಇವನಿಗೇನು ಈ ಮದುವೆ ಇಷ್ಟವಿತ್ತೋ ಇಲ್ಲವೋ ಎಂದು ವಾರ ಕಳೆಯೋದರಲ್ಲಿ ಎಷ್ಟೋ ಬಾರಿ ಅವಳಿಗೆ ಅನಿಸಿದ್ದುಂಟು. ನೇರವಾಗಿ ಅವನನ್ನೇ ಕೇಳೋಣವೆಂದ್ಕೊಂಡ್ರೆ ಈ ಮನುಷ್ಯ ಒಂಟಿಯಾಗಿ ಕೈಗೆ ಸಿಗದಷ್ಟು ಮಿನಿಸ್ಟರ್ ರೇಂಜ್ಗೆ ಬ್ಯುಸಿ ಅನ್ನೋವಂತೆ ಪೋಸ್ ಕೊಡ್ತಾನಲ್ಲ ಅಂತ ಬೈಕೊಂಡಿದ್ಲು. ಅಂದು ರಾತ್ರಿ ಅವಳ ಅತ್ತೆ ಬಂದು ಅವಳಿಗೊಂದು ಚಂದದ ಸೀರೆಯೊಡಿಸಿ ಚಂದದಿ ಅಲಂಕರಿಸಿ, ಕೃತಿ, ಇವತ್ತು ನಿಮ್ಮ ಮೊದಲ ರಾತ್ರಿ, ನನ್ನ ಮಗ ಸ್ವಲ್ಪ ಹೊರಟ, ಅವನೇನಾದರೂ ನಿನ್ನ ಜಾಸ್ತಿ ಗೋಳು ಇದ್ಕೊಂಡ್ರೆ ನನಗೆ ಹೇಳು ಆಯ್ತಾ, ನೀನು ಅವನಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ ಅಂತ ಅವಳ ತಲೆ ನೇವರಿಸುತ್ತಾ ಅಕ್ಕರೆಯಿಂದ ಹೇಳಿದಾಗ ಅವಳಿಗೆ ಆತಂಕವಾಯಿತು ಪತಿಯ ಬಗ್ಗೆ. ಭಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡು ತಲೆಯಾಡಿಸಿದ್ಲು. ನೆಕ್ಸ್ಟ್ ಎಪಿಸೋಡ್ನ ನಾಳೆ ಹಾಕ್ತೀನಿ. ಈ ಎಪಿಸೋಡ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.